ನಮಸ್ಕಾರ. BNSSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ಸಮರಿ ಟ್ರಯಲ್. ಸಮರಿ ಟ್ರಯಲ್ ಅಂದರೆ ಏನು? ಆ್ಯಕ್ಚುಲಿ ಸಮರಿ ಟ್ರಯಲ್ ಅಂತಕ್ಕಂಥ ಸಪರೇಟ್ ಹೆಡಿಂಗನ್ನು ನಾವು BNSS ಅಲ್ಲಿ ನೋಡ್ತೀವಿ. ಆ್ಯಂಡ್ ದಟ್ ಕವರ್ಸ್ ದೀಸ್ ಸೆಕ್ಷನ್ಸ್, ಸೆಕ್ಷನ್ 270, 283 ಟು 288. ಅಂದರೆ ಈ ಸಾರಾಂಶ ವಿಚಾರಣೆ ಕಲಂ 283ರಿಂದ 288ರವರೆಗೆ ಚರ್ಚೆ ಮಾಡಲಾಗಿದೆ. ದಟ್ ಈಸ್ ದಿ ಕಾನ್ಸೆಪ್ಟ್. ವೈ ದಿಸ್ ಕಾನ್ಸೆಪ್ಟ್ ಅಂಥೇಳಿ ನಾವೇನಾದರೂ ಪ್ರಶ್ನೆ ಕೇಳೋದಾದರೆ, ಯಾಕೆಂದರೆ ನಾವು ಈಗಾಗಲೇ ಎಷ್ಟು ಟ್ರಯಲ್ಗಳನ್ನು ನೋಡಿದ್ದೀವಿ ಅಂದರೆ, ವಿ ಹ್ಯಾವ್ ಸೀನ್ ಸೆಷನ್ಸ್ ಕೋರ್ಟ್ ಟ್ರಯಲ್ ಬೈ ಸೆಷನ್ಸ್ ಕೋರ್ಟ್. We have seen trial by sessions court, trial by magistrate, then in magistrate we have seen trial of warrant cases. We have also seen summons cases. By and large, here also they are summons cases only, may not be warrant cases. Here the focus is on the punishment. ಏನು ಶಿಕ್ಷೆ ಕಡಿಮೆ ಇದ್ರೆ ಅದಕ್ಕೆ ವಿವರವಾದ ವಿಚಾರಣೆ ಬೇಡ ಅಂತ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ನಾವು ಇಮಿಡಿಯೇಟು ಲೆಂದಿ ಪ್ರೊಸೆಸ್ಗೆ ಹೋಗ್ಬೇಕಂತಂದ್ರೆ ಒಬ್ಬ ವ್ಯಕ್ತಿನ ಅನ್ನೆಸರಿ ಹರಾಶ್ ಮಾಡಬೇಕಾಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ದೇರ್ ಈಸ್ ಒನ್ ಮೋರ್ ಪ್ರಾವಿಷನ್ ಇನ್ ದಿ ಸೆಕ್ಷನ್. ಇಫ್ ವಿ ಸಿ ದಿ BNSS, see under chapter 12 summary trials are discussed. Under chapter 12 summary trials are discussed. I think this is chapter 12. Summary trials are discussed here. See, section 283 talks about power to summarily try. Powers to summarily try. I can expand this. Yes, I think you are able to effectively see this ankoltini. Summarily try. Notwithstanding anything contained in the Sanhita. In the Sanhita, there is a power for two persons. One is CJM. CJM has got the power. Another is magistrate has got the power. That is JMFC. And power can be given to JMSC also. That is available in the subsequent sections. Right. What they can try? They can try summary trials in any of the following offenses. ಈ ಕೆಳಗಿನ ಅಪರಾಧಗಳ ವಿಷಯದಲ್ಲಿ ಏನು ಮಾಡ್ಬೋದು? ಸಮರಿ ಟ್ರಯಲ್ ಮಾಡ್ಬೋದು ಅನ್ನೋದನ್ನು ನಾವು ಸೆಕ್ಷನ್ 283ನಲ್ಲಿ ನೋಡ್ತೀವಿ. ಈ 283ನಲ್ಲಿ ಏನೇನಿದೆ ಆ ಥರದ್ದು ಅಂತ ಹೇಳಿ ನಾವು ನೋಡೋದಾದ್ರೆ, 1, ಥೆಫ್ಟ್ ಬಗ್ಗೆ. ದೇರ್ ಇಸ್ ಎ ಪವರ್ ಟು ಟ್ರೈ ಸಮರಿಲಿ ವಿತ್ ರೆಸ್ಪೆಕ್ಟ್ ಟು ಥೆಫ್ಟ್. ಏನು? Under subsection 2 of section 303 and 305 or section 306 of BNS. ನಾವು BNS ನ ಇಲ್ಲಿ ಸ್ಟಡಿ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಅಪರಾಧಗಳು ಏನು? ವೇರ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಸ್ಟೋಲನ್, ಕದ್ದಿರುವಂತಹ ವಸ್ತುವಿನ ಬೆಲೆ 20,000ಕ್ಕಿಂತ ಕಡಿಮೆ ಇದ್ರೆ, ಇಫ್ ಇಟ್ ಈಸ್ ಬಿಲೋ 20K, 20,000 ರೂಪಾಯಿಗಿಂತ ಕಮ್ಮಿ ಇದ್ರೆ ಅದನ್ನು ಸಮರಿ ಟ್ರಯಲ್ ಮಾಡ್ಬೋದು ಅಂತ. ದೆನ್ ರಿಸೀವಿಂಗ್ ಆರ್ ರಿಟೈನಿಂಗ್ ಸ್ಟೋಲನ್ ಪ್ರಾಪರ್ಟಿ, ಅದೇ ಪ್ರಾಪರ್ಟಿನ ಇಟ್ಕೊಳ್ಳೋದು. ರಿಸೀವರ್ ಇರ್ತಾರೆ, ಅಂಗಡಿಯವರು ಕೆಲವು ಜನ ಇರ್ತಾರೆ, ಅವ್ರದ್ದು ಅದೇ ಕಳ್ಳತನ ಸಾಮಾನನ್ನ ಇಟ್ಕೊಂಡ್ಬಿಡೋದು. ಅಂಥವ್ರಿಗೆ ಅಂಡರ್ ಸೋ ಅಂಡ್ ಸೋ BNS, ವೇರ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ನಾಟ್ ಎಕ್ಸೀಡ್ 20,000. ಸೇಮ್ ರಿಸೀವರ್ಗೂ ಅದೇ ಅಂತ ಅವರ ವಿಷಯದಲ್ಲಿ. ಇವೆಲ್ಲ ಸ್ಪೀಡಿ ಟ್ರಯಲ್ಗೆ ಇರ್ತಕ್ಕಂಥ ಪ್ರಾವಧಾನಗಳು. ನೆಕ್ಸ್ಟ್ ಥರ್ಡ್ ಒನ್ ಏನು?
ಅಸಿಸ್ಟಿಂಗ್ ದ ಕನ್ಸೀಲ್ಮೆಂಟ್ ಆರ್ ಡಿಸ್ಪೋಸಲ್ ಆಫ್ ಸ್ಟೋಲನ್ ಪ್ರಾಪರ್ಟಿ, ಅಂದ್ರೆ ಅದನ್ನು ಮುಚ್ಚಿಡೋಕೆ ಏನ್ ಹೆಲ್ಪ್ ಮಾಡ್ತಾರೆ ಅಂತವ್ರಿಗೆ, ಅಲ್ಲಿಯೂ ಕೂಡ ನಾಟ್ ಎಕ್ಸೀಡಿಂಗ್ 20,000 rupees. Then fourth one, offenses under subsection 2, 3 or section 331 of BNS, ಅಂದ್ರೆ ಅಲ್ಲಿ ಅಪರಾಧಗಳನ್ನು ಹೇಳಿರ್ತಾರೆ. ಈ ಅಪರಾಧಗಳು offenses under subsection 2 and 3 of BNS. ಮತ್ತೆ ನಾವು BNS ಹೋಗಿ ಈ ಅಪರಾಧ ಯಾವುದು ಅಂತ ನೋಡಬೇಕು. Then insult with an intent to provoke breach of peace under section 352 and criminal intimidation under section 2 subsection 2 and 3 of section 351 of BNS. ಅದಕ್ಕೆ ಸಂಬಂಧಪಟ್ಟ ಹೆದರಿಸೋದು, ಇಂಟಿಮಿಡೇಷನ್, ಅಬೇಟ್ಮೆಂಟ್ ಆಫ್ ಎನಿ ಆಫ್ ದ ಫೋರ್ ಗೋಯಿಂಗ್ ಅಫೆನ್ಸಸ್, ಅಂದ್ರೆ ಇಲ್ಲಿದಾವಲ್ಲ ಇದಕ್ಕೆ ಅಬೇಟ್ಮೆಂಟ್ ಮಾಡುವಂಥದ್ದು, ಕಳ್ತನಕ್ಕಾಗಲಿ ಅಥವಾ ಈ ರೀತಿ ಹೆದರ್ಸೋದಕ್ಕಾಗಲಿ ಅಬೇಟ್ಮೆಂಟ್ ಮಾಡುವಂಥ ವಿಷಯ. ದೆನ್ ಎನಿ ಅಟೆಂಪ್ಟ್ commit any of the foregoing offenses when the attempt is an offense. ನೋಡಿ, ಅಂದ್ರೆ ಈ ಮೇಲೆ ಹೇಳಿದ ಅಪರಾಧಗಳಿದಾವಲ್ಲ, ಕಳ್ಳತನದ ವಿಷಯ ಅಥವಾ ಇಂಟಿಮಿಡೇಷನ್ ಮಾಡುವಂತ ವಿಷಯ, ಈ ವಿಷಯದಲ್ಲಿ ಅಟೆಂಪ್ಟ್ ಮಾಡಿದ್ರೆ, ಅಟೆಂಪ್ಟ್ಗೆ ಶಿಕ್ಷೆ ಇತ್ತು ಅಂದ್ರೆ ಅಂತ ಶಿಕ್ಷೆಗೆ, ಅಟೆಂಪ್ಟ್ಗೆ ಶಿಕ್ಷೆ ಇತ್ತು ಅಂದ್ರೆ ಅಂತ ಶಿಕ್ಷೆಗೆ ಅಂತದ್ರ ಅರ್ಥ. ದೆನ್ ದ ಲಾಸ್ಟ್ ಒನ್, ಎನಿ ಅಫೆನ್ಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಅನ್ ಆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಕಂಪ್ಲೇಂಟ್ ಮೇ ಬಿ ಮೇಡ್ ಅಂಡರ್ ಸೆಕ್ಷನ್ 20 ಆಫ್ ಕ್ಯಾಟಲ್ ಟ್ರೆಸ್ಪಾಸ್ ಆಕ್ಟ್. ಈ ದನಗಳು ಏನ್ ಮಾಡ್ತವೆ, ಬೇರೆಯವ್ರ ಹೊಲದಲ್ಲಿ ಮೇಯ್ತವೆ, ಅಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳಲ್ಲಿ ಏನ್ ಮಾಡ್ಬೋದು ನಾವು, ಸಮರಿ ಟ್ರಯಲ್. ಒಟ್ಟು 8 ಐಟಮ್ ಕೊಟ್ಟಿದ್ದಾರೆ. ಈ 8 ಐಟಮ್ಗಳನ್ನ ನೀವು ಬೇರೆ ಆಕ್ಟ್ ಅಲ್ಲಿ ಹೋಗಿ ನೋಡ್ಬೇಕು. ಯು ಹ್ಯಾವ್ ಟು ಸಿ ದೆಮ್ ಇನ್ ದಿ ಬೇರೆ ಆಕ್ಟ್. ಅದಕ್ಕೆ ನಾನು ನಿಮ್ಗೆ ಅಲ್ಲಿ ತೋರಿಸಿದ್ದೀನಿ. ನೌ ಐ ವಿಲ್ ಕಮ್ ಟು ಮೈ ಕಾನ್ಸೆಪ್ಟ್. 283 ನಲ್ಲೇ ಅವೆಲ್ಲ ಇರೋದು. ಆಲ್ ದೋಸ್ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ಸೆಕ್ಷನ್ 283. 283 ನಲ್ಲಿ ಒಟ್ಟು 8 ಕಾರಣಗಳನ್ನು ಕೊಟ್ಟಿದ್ದಾರೆ. ಆ 8 ಕಾರಣಗಳ ವಿಷಯದಲ್ಲಿ ನಾವೇನ್ ಮಾಡ್ಬೋದು, ಸಮರಿ ಟ್ರಯಲ್ ಅನ್ನು ಮಾಡ್ಬೋದು ಅಂತ. ನಾವು ಒಂದೇ ಅರ್ಥದಲ್ಲಿ ಹೇಳೋದಾದ್ರೆ ಪೆಟಿ ಅಫೆನ್ಸಿಸ್ ಅಂತ ಹೇಳ್ಬೋದು. ಓಕೆನು, ಪೆಟಿ ಅಫೆನ್ಸಿಸ್. ನೋಡಿ, ಸಮರಿ ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಆಫ್ ದ ಸೆಕೆಂಡ್ ಕ್ಲಾಸ್. ಬರೀ ಫಸ್ಟ್ ಕ್ಲಾಸ್ ಅಷ್ಟೇ ಅಲ್ಲ. 283 ಏನ್ ಹೇಳುತ್ತೆ, JMFC ಮತ್ತು FC ಮತ್ತು CJM ಗೆ ಪವರ್ ಇದೆ. ಆಮೇಲೆ 284 ಅಲ್ಲಿ 288 ನಿಂದ ಪವರ್ ತಗೊಂಡು 284 ನಲ್ಲಿ JMSC ಮಾಡಬಹುದು. JMSC 284 ಪ್ರಕಾರ JMSC ಗೂ ಪವರ್ ಕೊಡಬಹುದು ಅಂತ, JSC ಗೂ ಆ ಪವರ್ನ ಕೊಡಬಹುದು ಅಂತಕ್ಕಂಥದ್ದು. ಮತ್ತೆ ಸಮರಿ ಟ್ರಯಲ್ ಮಾಡುವಂತಹ ಪದ್ಧತಿ ಹೇಗಿರ್ತದೆ ಅನ್ನೋದನ್ನು 285 ನಲ್ಲಿ ನೋಡ್ತೀವಿ. ಮತ್ತೆ ಅಲ್ಲಿ ಆ ಒಂದು ಟ್ರಯಲ್ನ ಯಾವ ರೀತಿ ದಾಖಲಿಸಬೇಕು ಅಂತಕ್ಕಂಥದ್ದು ಮತ್ತು ಜಡ್ಜ್ಮೆಂಟ್ ಅನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು, ಜಡ್ಜ್ಮೆಂಟಿನ ಭಾಷೆ ಯಾವ್ದಿರಬೇಕು ಅಂತಕ್ಕಂಥ ವಿಷಯವನ್ನ ನಾವು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತೀವಿ. ದೇರ್ಫೋರ್ ನೌ ವಾಟ್ ಈಸ್ ದಿ ಆಬ್ಜೆಕ್ಟ್? ಆಬ್ಜೆಕ್ಟ್ ಅನ್ನು ಈಗ ನಾನು ನಿಮ್ಗೆ ಹೇಳಿದ್ದೀನಿ. ದ ಸೇಮ್ ಆಬ್ಜೆಕ್ಟ್ ಐ ಹ್ಯಾವ್ ರಿಟನ್ ಹಿಯರ್. Summary trial is a special simplified mode of criminal trial intended to ensure speedy disposal of petty and less serious offenses. ಅಂದ್ರೆ ಆ 8 ಅಪರಾಧಗಳನ್ನು ನಾನೇ ನಿಮಗೆ ತೋರಿಸಿದೆ. BNS ಗೆ ಸಂಬಂಧಪಟ್ಟಂತ ನೀವು ಬೇರೆ ಆಕ್ಟ್ ನಲ್ಲಿ ಅದನ್ನು ಹುಡುಕಿ ಅದಕ್ಕೆ ಸಂಬಂಧಪಟ್ಟಂತ BNS ಸೆಕ್ಷನ್ಗೆ ಹೋಗಿ ಅವುಗಳನ್ನು ನೋಡ್ಬೋದು ನೀವು. ಅಂತಹ ವಿಷಯದಲ್ಲಿ ಮಾತ್ರ ಸಮರಿ ಟ್ರಯಲ್ಗೆ ಅವಕಾಶ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ವಿದೌಟ್ ಸ್ಯಾಕ್ರಿಫೈಯಿಂಗ್ ದ ಎಸೆನ್ಷಿಯಲ್ಸ್ ಆಫ್ ಫೇರ್ನೆಸ್ ಅಂಡ್ ಜಸ್ಟಿಸ್. ನೋಡಿ, ಈ ಆದಾಗ್ಯೂ ಕೂಡ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಫೇರ್ ಅಂಡ್ ಜಸ್ಟ್ ಡಿಸಿಷನ್, ಅದಕ್ಕೆ ಮೋಸ ಇಲ್ಲ. ಮೋಸ ಆಗಲಾರ್ದಂತೆ ಫಾಸ್ಟ್ ಆಗಿ ಟ್ರಯಲ್ ಮಾಡುವಂಥದ್ದಕ್ಕೆ ನಾವೇನಂತೀವಿ, ವೆರಿ ಫಾಸ್ಟ್. ನಾವು ಸಮನ್ಸ್ ಟ್ರಯಲ್ನ ಫಾಸ್ಟ್ ಅಂತೀವಿ, ಇದನ್ನ ವೆರಿ ಫಾಸ್ಟ್ ಅಂತ ಹೇಳ್ಬೋದು. ವೆರಿ ಫಾಸ್ಟ್ ಡಿಸ್ಪೋಸಲ್ ಅಂತ ಹೇಳ್ಬೋದು. ಎಸ್, ಸ್ಟ್ಯಾಟ್ಯೂಟರಿ ಸ್ಕೋಪ್ ನೀವು ನೋಡೋದಾದ್ರೆ ದೆನ್ ಇದೇ ಸೆಕ್ಷನ್ ಅನ್ನು ನಾನು ನಿಮ್ಗೆ ಅಲ್ಲಿ ತೋರಿಸಿದ್ದು. ಐ ಹ್ಯಾವ್ ಶೋನ್ ಯು ದ ಸೇಮ್ ಸೆಕ್ಷನ್ ದಟ್ ಈಸ್ ಅವೈಲೇಬಲ್ ಹಿಯರ್. ದ ಸೇಮ್ ಸೆಕ್ಷನ್ 284. ಐ ಹ್ಯಾವ್ ಶೋನ್ ಯು, ಎಸ್, 284. ಪವರ್ ಟು ಟ್ರೈ ಸಮರಿಲಿ ಅಂತಕ್ಕಂಥದ್ದನ್ನ ನಾವಲ್ಲಿ ನೋಡಿದೀವಿ. ದ ಸೇಮ್ ಸೆಕ್ಷನ್ ಐ ಹ್ಯಾವ್ ರಿಟನ್ ಇಟ್ ಹಿಯರ್ in this fashion. So here
expressly provides, notwithstanding anything contained elsewhere in the code, magistrate of first class. Both CJM plus JMFC have got the power. JMFC ಇದಕ್ಕೆ ನೀವು CJM ಅಂತಲೂ ಸೇರಿಸ್ಕೋಬಹುದು. CJM and JMFC have the power. ಈ ಸೆಕ್ಷನ್ ನಲ್ಲೇ ಪವರ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಈ ಸೆಕ್ಷನ್ ಅಲ್ಲೇ ಪವರ್ ಕೊಟ್ಬಿಟ್ಟಿದ್ದಾರೆ. ನೀವು ಸಮರಿಲಿ ಟ್ರಯಲ್ ಮಾಡಬಹುದು. ಫಾರ್ ದ ಪನಿಷ್ಮೆಂಟ್ ಲಿಮಿಟ್ಸ್ ಪ್ರಿಸ್ಕ್ರೈಬ್ಡ್. ಪನಿಷ್ಮೆಂಟ್ ಲಿಮಿಟ್ಸ್ ಅದರಲ್ಲಿ ಏನು ಕೊಟ್ಟಿದೀವಲ್ಲ ಆ ಒಂದು 8 ಅಪರಾಧಗಳಿಗೆ. ಕ್ಯಾಟಗರೀಸ್ ಆಫ್ ಅಫೆನ್ಸಸ್ ಟ್ರಯಬಲ್ ಬೈ ಸಮರಿಲಿ ಅಂತ ಹೇಳಿ ನೀವು ಈ ಟ್ರಯಲ್ ಈ ಕ್ಯಾಟಗರಿಗಳನ್ನು ನೀವು ನೋಡೋದಾದ್ರೆ, ಇದಕ್ಕೆ ಸಂಬಂಧಪಟ್ಟಂತ ಕ್ಲಾಸ್ ಆಫ್ ಅಫೆನ್ಸಸ್ ನೋಡೋದಾದ್ರೆ ಅದೇ ಸೆಕ್ಷನ್ನಿನ ಸಮರಿನ ಇಲ್ಲಿ ಬರ್ತಿದ್ದೀನಿ ನಾನು. ಅಫೆನ್ಸ್ ಇಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ನಾಟ್ ಎಕ್ಸೀಡಿಂಗ್ ಸ್ಪೆಸಿಫೈಡ್ ಟರ್ಮ್ ವಿತ್ ಫೈನ್ ಓನ್ಲಿ. ಸ್ಪೆಸಿಫೈಡ್ ಶಾರ್ಟ್ ಟರ್ಮ್, ಇಲ್ಲಿ ಶಾರ್ಟ್ ಟರ್ಮ್ ಇರಬೇಕು. ಏನು ಶಿಕ್ಷೆಯ ಅವಧಿ ದೊಡ್ಡದಿರಬಾರ್ದು, ಸಣ್ಣ ಶಿಕ್ಷೆಯ ಅವಧಿ ಇರಬೇಕು. ಅದನ್ನು ನೀವು ಸ್ಪೆಸಿಫಿಕ್ ಆಗಿ ನೋಡ್ಬೇಕಂದ್ರೆ ಸೆಕ್ಷನ್ 283 ನೋಡಿ. 283ಗೆ ಸಂಬಂಧಪಟ್ಟಂತಹ ಒಂದು ಸೆಕ್ಷನ್ಗೆ ಹೋಗಿ ಅಲ್ಲಿ BNS ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ, ಆ ಸೆಕ್ಷನ್ಗಳನ್ನು ಹೋಗಿ ಹುಡುಕ್ಬೇಕು ನೀವು. ಓಕೆ, ದಟ್ ಈಸ್ ನೀವು ಎಕ್ಸಾಕ್ಟ್ಲಿ ನೋಡ್ಬೇಕಂದ್ರೆ. ಅಥವಾ ನಾವು ಸಂಕ್ಷಿಪ್ತವಾಗಿ ಬರೀಬೇಕು ಅಂತಂದ್ರೆ ಸಣ್ಣ ಶಿಕ್ಷೆಯಂತಹ, ಸಣ್ಣ ಕಡಿಮೆ ಅವಧಿಯ ಶಿಕ್ಷೆ ಉಳ್ಳಂತಹ ಮತ್ತು ಕೇವಲ ದಂಡ ಇರುವಂತಹ ವಿಷಯದಲ್ಲಿ ಸಮರಿ ಟ್ರಯಲ್ ಮಾಡಬಹುದು ಅಂತ. ಇಲ್ಲಿ ಉದ್ದೇಶ ಏನು? ಪೆಟಿ ಅಫೆನ್ಸಿಸ್ ಆಫ್ ಮೈನರ್ ಕ್ರಿಮಿನಾಲಿಟಿ. ಪೆಟಿ ಅಫೆನ್ಸಿಸ್ ಆಫ್ ಮೈನರ್ ಕ್ರಿಮಿನಾಲಿಟಿ, ಸಣ್ಣ ಪುಟ್ಟ ಅಪರಾಧಗಳು. ಇದರಲ್ಲಿ ಅಪರಾಧದ ಒಂದು ಏನು ತೀವ್ರತೆ ತುಂಬಾ ಕಡಿಮೆ ಇರ್ತದೆ. ಅಂಥದ್ರಲ್ಲಿ ಈ ಫುಲ್ ಲೆಂತ್ ಟ್ರಯಲ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ಅದು ಸುಮ್ಮನೆ ಹಿಂಸೆ ಆಗ್ತದೆ. ಇಟ್ ಈಸ್ ಡಿಸ್ಪ್ರಪೋರ್ಷನೇಟ್, ಅನುಪಾತ ಆಧಾರಿತವಾಗಿ ಇರೋದಿಲ್ಲ. ಆದ್ದರಿಂದ ಅಫೆನ್ಸಿಸ್ ಸ್ಪೆಸಿಫಿಕಲಿ ಮೆನ್ಷನ್ಡ್ ಇನ್ ದ ಸೆಕ್ಷನ್, ಇನ್ ದಿಸ್ ಸೆಕ್ಷನ್ ಓನ್ಲಿ. 283 ನಲ್ಲಿ ಏನ್ ಮೆನ್ಷನ್ ಮಾಡಿದಾರೋ ಆ ಮೆನ್ಷನ್ ಮಾಡಿದಂತಹ ಈ ಅಪರಾಧಗಳನ್ನು ನೋಡಿ. 283 ಏನು 283B ನಲ್ಲಿ ರೋಮನ್ 1 to 283(1) ನಲ್ಲಿ ಕೊಟ್ಟಂತಹ ಈ ಎಲ್ಲ ಅಪರಾಧಗಳನ್ನು ನಾವು ಆ ರೀತಿ ನೋಡಬಹುದು. ಅವನ್ನೆಲ್ಲ ನಾವು ಸಮರಿ ಟ್ರಯಲ್ ಮಾಡಬಹುದು. ದ ಲೆಜಿಸ್ಲೇಟಿವ್ ಇಂಟೆಂಟ್ ಈಸ್ ದಟ್ ಓನ್ಲಿ ಲೆಸ್ ಸೀರಿಯಸ್ ಅಫೆನ್ಸಸ್ ವೇರ್ ಸೊಸೈಟಲ್ ಹಾರ್ಮ್ ಈಸ್ ಮಿನಿಮಲ್. ಸಾಮಾಜಿಕ ತೊಂದರೆ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ಇಲ್ಲಿ ಸಾಮಾಜಿಕ ತೊಂದರೆ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸಮರಿ ಟ್ರಯಲ್ ಮಾಡಲಿಕ್ಕೆ ಸೆಕ್ಷನ್ 283 ಯಾವ ವಿಷಯ ಅಂತಾನೆ ಹೇಳಿಬಿಟ್ಟು ಮತ್ತೆ ಯಾರು ಮಾಡ್ಬೇಕಂತಾನು ಹೇಳಿದೆ. ಸೆಕ್ಷನ್ 283 ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಈ ಸಮರಿ ಟ್ರಯಲ್ ಮಾಡಲಿಕ್ಕೆ ಯೋಗ್ಯರಿದ್ದಾರೆ, ಹೂ ಆರ್ ಎಲಿಜಿಬಲ್ ದೀಸ್ 2 persons ಅಂಡ್ ಆಲ್ಸೋ ವಾಟ್ ಆರ್ ಆಲ್ ದ ಪನಿಷ್ಮೆಂಟ್ಸ್ ಅನ್ನೋದನ್ನ 283 ನಲ್ಲಿ ನೀವು ನೋಡ್ತೀರಿ. ಎಂಥ ಪನಿಷ್ಮೆಂಟ್ ಅನ್ನೋದನ್ನ ನಾನಿಲ್ಲಿ ಸಮರಿಲಿ ಬರೆದಿದ್ದೀನಿ. ದೆನ್ ಸೆಕ್ಷನ್ 284 ಏನ್ ಮಾಡುತ್ತೆ ಅಂತಂದ್ರೆ, ವಿತ್ ದ ಪರ್ಮಿಷನ್ ಆಫ್ ದ ಹೈಕೋರ್ಟ್ ಈವನ್ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಆಲ್ಸೋ ಕ್ಯಾನ್ ಡೂ ಸಮರಿ ಟ್ರಯಲ್ಸ್. ಅವರಿಗೆ ಅಧಿಕಾರ ಸಿಗುತ್ತೆ. ಸೆಕ್ಷನ್ 288 ಅಲ್ಲಿ ಅಕಸ್ಮಾತ್ ಪರ್ಮಿಷನ್ ಕೊಟ್ಟರು ಅಂದ್ರೆ ಆವಾಗ ಏನ್ ಮಾಡ್ಬೋದು, ಇವರು ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೂಡ ಸಮರಿ ಟ್ರಯಲ್ ಮಾಡಲಿಕ್ಕೆ ಅರ್ಹರಿದ್ದಾರೆ. ಆದ್ರೆ ಇವರಿಗೆ ಆಥರೈಸೇಷನ್ ಬೇಕು. ದೇರ್ ಮಸ್ಟ್ ಬಿ ಅಥಾರಿಟಿ ಕೊಡುವಂತವರು ಹೈಕೋರ್ಟ್ ವಿಲ್ ಗಿವ್ ದ ಅಥಾರಿಟಿ ಅಕಾರ್ಡಿಂಗ್ ಟು ಸೆಕ್ಷನ್ 288 ಪ್ರಕಾರ ಇವರಿಗೆ ಅಧಿಕಾರವನ್ನು ಕೊಟ್ಟರೆ ಇವರು ಕೂಡ ಅದೇ ರೀತಿಯಾದಂತಹ ಒಂದು ಸಮರಿ ಟ್ರಯಲ್ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಯಾಕೆ ಅಂತಂದ್ರೆ ಈ ರೀತಿ ಡಿಸೆಂಟ್ರಲೈಸೇಷನ್ ಮಾಡುವುದರಿಂದ ಬೇಗ ಸಣ್ಣ ಪುಟ್ಟ ಅಪರಾಧಗಳ ಇತ್ಯರ್ಥ ತಕ್ಷಣದಲ್ಲಿ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಶಾಸಕಾಂಗದ ಅಥವಾ ಶಾಸನದ ಉದ್ದೇಶವಾಗಿದೆ. 285 ಟಾಕ್ಸ್ ಅಬೌಟ್ ದಿ ಪ್ರೊಸೀಜರ್, ವಿಚಾರಣೆಯ ಪ್ರಕ್ರಿಯೆ ಯಾವ ರೀತಿ ನಡಿಬೇಕು ಅನ್ನೋದನ್ನ ಸೆಕ್ಷನ್ 285 ಹೇಳುತ್ತೆ. 285 lays down the simplified procedure to be followed in summary trials. Simplified procedure. ಈ ಸಿಂಪ್ಲಿಫೈಡ್ ಪ್ರೊಸೀಜರ್ ಅಂದ್ರೆ ಅದರಲ್ಲಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಅವರು. ವಿ ಹ್ಯಾವ್ ಟು ಫಾಲೋ ದ ಸೇಮ್ ಫಾರ್ಮ್ಯಾಟ್ ಓನ್ಲಿ. ವಿ ಹ್ಯಾವ್ ಟು ಫಾಲೋ ದ
ಸೇಮ್ ಫಾರ್ಮ್ಯಾಟ್ ಓನ್ಲಿ. ಆ ಫಾರ್ಮ್ಯಾಟನ್ನು ನೀವು 285ನಲ್ಲಿ ನೋಡ್ಬೋದು. 285 ದಿಸ್ ಈಸ್ ದ ಫಾರ್ಮ್ಯಾಟ್. ಹೇಗಿರಬೇಕು ಸಮರಿ ಟ್ರಯಲ್ಲು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸೀರಿಯಲ್ ನಂಬರ್ ಆಫ್ ದ ಕೇಸ್ ಇರಬೇಕು, ಡೇಟ್ ಆಫ್ ಕಮಿಷನ್ ಆಫ್ ದ ಅಫೆನ್ಸ್ ಇರಬೇಕು, ಡೇಟ್ ಆಫ್ ರಿಪೋರ್ಟ್ ಆಫ್ ಕಂಪ್ಲೇಂಟ್ ಯಾವಾಗ ಆಯಿತು ಅನ್ನೋ ಪರ್ಟಿಕ್ಯುಲರ್ಸ್ ಇರಬೇಕು, ಯಾರು ಕಂಪ್ಲೇಂಟ್ ಕೊಟ್ಟರು ದೂರುದಾರರು ಯಾರೋ ಅನ್ನೋ ಹೆಸರು ಇರಬೇಕು, ಆಮೇಲೆ ದ ನೇಮ್, ಪೇರೆಂಟೇಜ್ ಅಂಡ್ ರೆಸಿಡೆನ್ಸ್ ಆಫ್ ದ ಅಕ್ಯೂಸ್ಡ್ ವ್ಯಕ್ತಿಯ ಹೆಸರು ಇರಬೇಕು, ಆಮೇಲೆ ಅಫೆನ್ಸ್ ಕಂಪ್ಲೇಂಟ್ ಅದು ಅಪರಾಧ ಏನು ಅನ್ನುವಂಥದ್ದು ಅದರಲ್ಲಿ ನಮೂದಾಗಿರ್ಬೇಕು ಏನು ಅಂತ ಹೇಳಿ. ದ ಪ್ಲೀ ಆಫ್ ಅಕ್ಯೂಸ್ಡ್ ಇನ್ ಹೀಸ್ ಎಕ್ಸಾಮಿನೇಷನ್, ಅವನೇನಾದ್ರೂ ಅಪರಾಧ ಒಪ್ಕೊಂಡ, ಮತ್ತೆ ನಿಮಗೆ ಏನ್ ಅದರಲ್ಲಿ ವಿಷಯ ಗೊತ್ತಾಯ್ತು, ಫೈಂಡಿಂಗ್ಸ್, ದ ಸೆಂಟೆನ್ಸ್ ಅಂಡ್ ದ ಫೈನಲ್ ಆರ್ಡರ್, ದ ಡೇಟ್ ಆನ್ ವಿಚ್ ದ ಪ್ರೊಸೀಡಿಂಗ್ಸ್ ಟರ್ಮಿನೇಟೆಡ್. ಇಷ್ಟೆಲ್ಲ ಮಾಹಿತಿ A to J ವರೆಗೆ ಇಷ್ಟು ಮಾಹಿತಿಗಳನ್ನು ನೀವೇನ್ ಮಾಡಬೇಕು, ಕೊಟ್ರೆ ಸಾಕು. ದೊಡ್ಡ ಡಿಟೇಲ್ ಜಡ್ಜ್ಮೆಂಟ್ ಬರೆಯುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸೆಕ್ಷನ್ 285 ಹೇಳ್ತದೆ. ಲೇ ಡೌನ್ ಸಿಂಪ್ಲಿಫೈಡ್ ಪ್ರೊಸೀಜರ್. ಆ ಪ್ರೊಸೀಜರ್ನ ನಾನು ನಿಮಗೆ ಕೋಡ್ನ ತೋರಿಸಿದ್ದೀನಿ. ಫಾಲೋಡ್ ಇನ್ ಸಮರಿ ಟ್ರಯಲ್ಸ್, ರಿಪ್ಲೇಸಿಂಗ್ ಇಲಾಬೊರೇಟ್ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ವಿತ್ ಕನ್ಸೈಸ್ ರೆಕಾರ್ಡ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್. ನೀವು ಅಷ್ಟು ಫಾರ್ಮ್ಯಾಟ್ ಅಲ್ಲಿ ಅದು ತೀರ್ಪು ಕೊಟ್ಟರೆ ಸಾಕು, ಬೇರೆ ಏನು ಹೆಚ್ಚಿನ ಕೊಡೋದು ಬೇಡ. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದ ಸೆಕ್ಷನ್ 285. ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ಸ್ ಓನ್ಲಿ ಸಬ್ಸ್ಟೆನ್ಸ್ ಆಫ್ ದ ಎವಿಡೆನ್ಸ್. ಅದು ವಿಷಯ ಏನು, ಈ ಒಂದು ದಾಖಲೆ ಯಾವ ರೀತಿ ಸಿಕ್ಕಿದೆ ನಮಗೆ, ಇವನ ಅಪರಾಧಿ ಅನ್ನುವಂತಹ ವಿಷಯ ಏನು, ಅದಕ್ಕೆ ದಾಖಲೆ ಏನು, ಅದನ್ನು ನಮೂದಿಸಿದ್ರೆ ಸಾಕು. ದಟ್ ಈಸ್ ಮೋರ್ ದೆನ್ ಇನಫ್ ಅಂತ ಹೇಳಿ ಸೆಕ್ಷನ್ 285 ಹೇಳುತ್ತೆ. ದೆನ್ 286 ರೆಕಾರ್ಡ್ ಇನ್ ಸಮರಿ ಟ್ರಯಲ್ಸ್. ಏನು, BNSS specifies the form and content of the record maintained in the summary trial, including offense, plea, finding, sentence, etc. ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. This ensures accountability and facilitates appellate or revisional scrutiny. ಇದಕ್ಕೆ ಅಪೀಲ್ ಬೇಕಾದ್ರೆ ಮಾಡ್ಬೇಕಂದ್ರೂ ಇಷ್ಟು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಅಂತಕ್ಕಂಥ. 287 ಜಡ್ಜ್ಮೆಂಟ್ ಇನ್ ಸಮರಿ ಟ್ರಯಲ್ಸ್. Judgment in summary trials, BNSS provides the judgment in summary. The trial shall be brief and not contain a detailed discussion of evidence. ಇದು ಇರಬೇಕಂತೇನಿಲ್ಲ. ಡಿಟೇಲ್ಡ್ ಇದು ನಾವು ಉಳಿದುದು ವಾರಂಟ್ ಕೇಸಲ್ಲಿ ಮಾಡುವಂಗೆ, ಏನು ಸಮನ್ಸ್ ಕೇಸಲ್ಲಿ ಮಾಡುವಂಗೆ ಅಷ್ಟು ಡೀಟೇಲ್ಸ್ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ನಮಗೆ 287 ಹೇಳುತ್ತೆ. ದ ಎಂಫಸಿಸ್ ಇಸ್ ಆನ್ ಸಬ್ಸ್ಟೆನ್ಸ್ ನಾಟ್ ಫಾರ್ಮ್. ಅದ್ರದ್ದು ಫಾರ್ಮಾಲಿಟಿ ನಾವು ಹೋಗೋದಿಲ್ಲ, ಏನು ವಿಷಯಕ್ಕೆ ಹೋಗ್ತೀವಿ, ನೇರವಾಗಿ ವಿಷಯಕ್ಕೆ ಹೋಗ್ತೀವಿ. ವಿಷಯ ಇಂಪಾರ್ಟೆಂಟು, ಆ ವಿಷಯವನ್ನು ನಮೂದಿಸಿದ್ರೆ ಸಾಕು ಅಂತಕ್ಕಂಥದ್ದನ್ನು 287ನಲ್ಲಿ ನಾವು ನೋಡ್ಬೋದು. ದೆನ್ 288 ನಾ ಹೇಳಿದ್ನಲ್ವಾ, 284 ಡಿಸ್ಕಸ್ ಮಾಡುವಾಗ ನಾ 288 ರೆಫರೆನ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಏನು ಹೇಳುತ್ತೆ 288 ಅಂದರೆ, ಸೆಕ್ಷನ್ 288 ಆಫ್ BNS ಆಫ್ ಸಂಹಿತಾ ಪ್ರೊವೈಡ್ಸ್ ಎವ್ರಿ ರೆಕಾರ್ಡ್ ಅಂಡ್ ಜಡ್ಜ್ಮೆಂಟ್ ಇನ್ ಎ ಸಮರಿ ಟ್ರಯಲ್ ಶಾಲ್ ಬಿ ರಿಟನ್ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಆ ಕೋರ್ಟಿನ ಲ್ಯಾಂಗ್ವೇಜ್ ಅಲ್ಲೇ ಬರಿಬೇಕು ನೀವು. ಅಂಡ್ ಫರ್ದರ್ ಎಂಪವರ್ಸ್ ದ ಹೈಕೋರ್ಟ್, ನೋಡಿ, ಫರ್ದರ್ ಎಂಪವರ್ಸ್ ದ ಹೈಕೋರ್ಟ್ ಟು ಆಥರೈಸ್ ಎನಿ ಕಾಂಪಿಟೆಂಟ್ ಮ್ಯಾಜಿಸ್ಟ್ರೇಟ್ ಟು ಟ್ರೈ ಅಫೆನ್ಸಸ್ ಸಮರಲಿ. ಈ ಎನಿ ಅಂತಕ್ಕಂಥ ಜಾಗದಲ್ಲಿ ನಾವೇನ್ ಮಾಡ್ಬೋದು, JMSCಗೂ ಕೊಡ್ಬೋದು. 283ನಲ್ಲಿ ಏನ್ ಮಾಡಿದೀವಿ ನಾವು, CJMಗೂ JMFCಗೂ ಪವರ್ ಕೊಟ್ಬಿಟ್ಟಿದೀವಿ, ಸಂಹಿತೆಯಲ್ಲೇ ಕೊಟ್ಟಿದ್ದೀವಿ. ಆದರೆ ಅದಕ್ಕಿಂತ ಕೆಳಗಿನ ಮ್ಯಾಜಿಸ್ಟ್ರೇಟ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಹೈಕೋರ್ಟ್ಗೆ ಅಧಿಕಾರ ಇದೆ. ದಿ ಹೈಕೋರ್ಟ್ ಹ್ಯಾಸ್ ಗಾಟ್ ದ ಪವರ್ ಅಂಡರ್ ಸೆಕ್ಷನ್ 288. ಇಟ್ ಕ್ಯಾನ್ ಗಿವ್ ದಟ್ ಪವರ್ ಟು JMSC ಆಲ್ಸೋ. ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ಗೂ ಪರ್ಮಿಷನ್ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆರ್ ಟು ಹ್ಯಾವ್ ಸಚ್ ರೆಕಾರ್ಡ್ ಆರ್ ಜಜ್ಮೆಂಟ್ ಆರ್ ಬೋತ್ ಪ್ರಿಪೇರ್ಡ್ ಥ್ರೂ ಎನ್ ಆಫೀಸರ್ ಅಪಾಯಿಂಟೆಡ್ ಫಾರ್ ದಿಸ್ ಪರ್ಪಸ್. ನೋಡಿ, ಕೆಲವೊಂದ್ಸಲ ಏನಾಗುತ್ತೆ, ಈ ರೀತಿ ರಿಪೋರ್ಟ್ ರೆಡಿ ಮಾಡೋಕ್ಕೆ ಒಬ್ಬ ಆಫೀಸರ್ನ ಬೇಕಾದ್ರೆ ಅಪಾಯಿಂಟ್ ಮಾಡ್ಬೋದು by the chief judicial magistrate, provided that the record or judgment prepared shall be signed by the magistrate. ಆ ಒಂದೇನು ಪ್ರೊಸೆಸ್ನ ಎಲ್ಲ ರೆಕಾರ್ಡ್ ಮಾಡ್ತಾರೆ, ಅದನ್ನ ಮ್ಯಾಜಿಸ್ಟ್ರೇಟ್ ಸಹಿ ಮಾಡಿದ್ರೆ ಸಾಕು. ಮ್ಯಾಜಿಸ್ಟ್ರೇಟ್ ಎಲ್ಲ ರೆಕಾರ್ಡ್ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು 288 ಎರಡು ವಿಷಯ ಇದೆ. ಒಂದು ಇದನ್ನ ಸಿಂಪ್ಲಿಫಿಕೇಶನ್ ಮಾಡುವಂಥದ್ದು, ಇನ್ನೊಂದು ಹೈಕೋರ್ಟ್ಗೆ ಅಧಿಕಾರ ಇದೆ, JMSCಗೂ ಪರ್ಮಿಷನ್ ಕೊಡುವಂಥ ಅಧಿಕಾರ ಇದೆ. ನೇಚರ್ ಅಂಡ್ ಲೀಗಲ್ ಸಿಗ್ನಿಫಿಕೆನ್ಸ್ ಆಫ್ ಟ್ರಯಲ್ಸ್. ನೋಡ್ರಿ, ಸಮರಿ ಟ್ರಯಲ್ಸ್ ರಿಪ್ರೆಸೆಂಟ್ ಎ ಬ್ಯಾಲೆನ್ಸ್ ಬಿಟ್ವೀನ್
ಪ್ರೊಸೀಜರಲ್ ಎಫಿಷಿಯನ್ಸಿ, ನಾವು ಪ್ರೊಸೀಜರ್ನು ಬೇಗ ಆಗೋ ಹಾಗೆ ಮಾಡ್ತೀವಿ, ಮತ್ತೆ ಜಸ್ಟಿಸು ಕೂಡ ನಿಜವಾದ ನ್ಯಾಯ ಇದೆಯಲ್ಲ ಅದು ದೊರಕುವ ಹಾಗೆ ಮಾಡ್ತೀವಿ. ಇದ್ರ ಉದ್ದೇಶ ಅದು. ದೇ ರಿಡ್ಯೂಸ್ ಪೆಂಡೆನ್ಸಿ, ಇದರಿಂದ ಏನಾಗುತ್ತೆ, ಫಾರ್ಮಾಲಿಟಿ ಮಾಡ್ಬೇಕಂದ್ರೆ ಹೆಚ್ಚು ಸಮಯ ಬೇಕು, ಆವಾಗ ಕೇಸ್ ಪೆಂಡಿಂಗ್ ಆಗ್ತವೆ. ಇಲ್ಲಿ ಕೇಸ್ ಪೆಂಡಿಂಗ್ ಆಗೋದನ್ನ ತಡೆಯೋದಕ್ಕೋಸ್ಕರ ನಾವು ಇದನ್ನು ಮಾಡಿದೀವಿ. ಇಲ್ಲಿ ಜುಡಿಷಿಯಲ್ ಟೈಮ್ ಉಳಿತದೆ ಒಂದೇ ಸಲಕ್ಕೆ. ಅಂಡ್ ಎನ್ಹಾನ್ಸ್ ಅಕ್ಸೆಸ್ ಟು ಜಸ್ಟಿಸ್, ಜನರಿಗೂ ಕೂಡ ಬೇಗ ಬೇಗ ನ್ಯಾಯ ದೊರಕುವಂತೆ ಆಗುತ್ತೆ. ವೈಲ್ ರಿಟೈನಿಂಗ್ ದ ಜುಡಿಷಿಯಲ್ ಡಿಸ್ಕ್ರಿಷನ್, ನೋಡಿ, ಟು ಶಿಫ್ಟ್ ದ ರೆಗ್ಯುಲರ್ ಟ್ರಯಲ್ ವೆನ್ ರಿಕ್ವೈರ್ಡ್. ಒಂದು ವೇಳೆ ರೆಗ್ಯುಲರ್ ಟ್ರಯಲ್ ಬೇಕು ಅಂತ ಅನಿಸಿದ್ರೆ ಮಧ್ಯದಲ್ಲೇ ಇದನ್ನು ನಿಲ್ಲಿಸಿಬಿಟ್ಟು ಯು ಕ್ಯಾನ್ ಗೋ ಫಾರ್ ಎ ರೆಗ್ಯುಲರ್ ಟ್ರಯಲ್, ಕೇಸ್ ಸೀರಿಯಸ್ ಇದ್ರೆ. ದೇರ್ಫೋರ್ ಸೆಕ್ಷನ್ 283 to 288 of BNS create a structured, flexible, justice-oriented framework for summary trials, ensuring the speedy trial or speedy disposal of the minor offenses. ಯಾವ ಮೈನರ್ ಅಫೆನ್ಸಸ್ ಅನ್ನೋದನ್ನ 283 ನಲ್ಲಿ ನಾವು ನೋಡಿದೀವಿ. ಸೊ ಆಲ್ ದೋಸ್ ಅಫೆನ್ಸಸ್ ಆರ್ discussed or settled in our summary trials. Therefore, now before I conclude, I want to make a revision here, a simple revision. The trial we have started the trial, and when we have started the trial, in the beginning I have given only introduction. Then I have classified trials of summons and warrant. I think totally these were 3 videos. ಇವು ನಿಮ್ಮನ್ನ ಈ ಒಂದು ವ್ಯವಸ್ಥೆಗೆ ಪರಿಚಯ ಮಾಡಿಸಲಿಕ್ಕೆ. Then what I have done, number 1 by Sessions Court. Second, trial by Sessions Court. Second, trial of warrant cases. Again, ಇಲ್ಲಿ 2 ರೂಟ್ ಇದೆ. ಒಂದು ಪೊಲೀಸ್ ರಿಪೋರ್ಟ್, another is complaint. 2 ರೂಟ್ನು ನಾವು ನೋಡಿದೀವಿ. Then third one, trial of summons cases. ಇದರಲ್ಲಿ ಏನ್ ಮಾಡಿದೀವಿ ನಾವು, ಸಮನಸ್ ಇದ್ದಂತಹ, ಈ ಸಮನಸ್ಗಿಂತ ಇನ್ನೂ ಕಡಿಮೆ ಇರುವಂತಹವು ಸಮರಿ ಟ್ರಯಲ್ಸ್. ಒಂದನ್ನ ನೆನ್ಪಿಟ್ಕೋಬೇಕು ನೀವು, these two are only dealt by magistrates. Maybe first class or maybe second class by the order of High Court. Whereas these 2 things here, Sessions Court will not take the case directly unless there is a special rule. ಸ್ಪೆಷಲ್ ಕಾನೂನು ಇದ್ರೆ ಅದನ್ನು ಸೆಷನ್ಸ್ ಕೋರ್ಟ್ ಮಾಡ್ಬೇಕಂದ್ರೆ ಆವಾಗ ಅದು ಸೆಷನ್ಸ್ ಕೋರ್ಟ್ ಮಾಡುತ್ತೆ. ಇಲ್ಲ ಅಂದ್ರೆ BNS ಇರ್ತಕ್ಕಂಥ ಯಾವ ಕೇಸ್ಗಳು ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಹೋಗೋದಿಲ್ಲ. ಎಲ್ಲ ಎಲ್ಲಿ ಬರ್ತವೆ, ದೇ ವಿಲ್ ಕಮ್ ಹಿಯರ್, ದೇ ವಿಲ್ ಕಮ್ ಟು ದ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಆಲ್ ದೇ ವಿಲ್ ಕಮ್. ದೀಸ್ ಥಿಂಗ್ಸ್ ಆರ್ ಡನ್ ಬೈ ಮ್ಯಾಜಿಸ್ಟ್ರೇಟ್ಸ್ ಓನ್ಲಿ. ಹಿಯರ್ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ ಅಂದ್ರೆ ಕೇಸಿನ ತೀವ್ರತೆಯನ್ನು ನೋಡ್ತಾರೆ. 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳು, ಗಂಭೀರ ಪ್ರಕರಣಗಳು ಇತ್ತು ಅಂತಂದ್ರೆ ಈ ಮ್ಯಾಜಿಸ್ಟ್ರೇಟ್ಗಳು ಏನ್ ಮಾಡ್ಬೇಕು, ದೇ ಶುಡ್ ಕಮಿಟ್ ದ ಕೇಸ್ ಟು ದ ಸೆಷನ್ಸ್ ಕೋರ್ಟ್. ಆವಾಗ ಸೆಷನ್ ಕೋರ್ಟ್ ಮುಂದೆ ಆ ಕೇಸ್ ಬರ್ತದೆ, ಅಲ್ಲಿ ತನಕ ಬರೋದಿಲ್ಲ. ಅದರ್ವೈಸ್ ತಮ್ಮ ಅಧಿಕಾರದಲ್ಲಿ ಬರ್ತಿತ್ತು ಅಂತಂದ್ರೆ ವಾರಂಟ್ ಕೇಸ್ಗಳಲ್ಲಿ ಅವರು ಮ್ಯಾಜಿಸ್ಟ್ರೇಟ್ಗಳು ತಾವೇ ಆ ಕೇಸ್ಗಳ ಟ್ರಯಲ್ಗಳನ್ನ ಮಾಡ್ತಾರೆ. ಅದು ಕಂಪ್ಲೇಂಟ್ ಕೇಸ್ ಇರ್ಬೋದು ಅಥವಾ ಪೊಲೀಸ್ ರಿಪೋರ್ಟ್ ಕೇಸ್ ಇರ್ಬೋದು. ಆದರೆ ಸಮನ್ಸ್ ಕೇಸ್ ಇದಾವಲ್ಲ, ಇವು ಸಾಮಾನ್ಯವಾಗಿ ಇವುಗಳನ್ನ ಮ್ಯಾಜಿಸ್ಟ್ರೇಟ್ಗಳೇ ಹ್ಯಾಂಡಲ್ ಮಾಡ್ತಾರೆ. ಸಮನ್ಸ್ ಕೇಸ್ಗಳನ್ನ ಮತ್ತು ಸಮರಿ ಕೇಸ್ಗಳನ್ನ ಮ್ಯಾಜಿಸ್ಟ್ರೇಟ್ಗಳೇ ಹ್ಯಾಂಡಲ್ ಮಾಡ್ತಾರೆ. ದಿಸ್ ಈಸ್ ದ ಹೋಲ್ ಸಮರಿ ಆಫ್ ಟ್ರಯಲ್. ವಿತ್ ದಿಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ BNSS, that is trial, heart of the code, trial
ಇಲ್ಲೇ ಒಬ್ಬ ಮನುಷ್ಯನ ಭವಿಷ್ಯ ನಿರ್ಧಾರ ಆಗೋದು. ಅವೆಲ್ಲವನ್ನು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಇದು ಅಲ್ಲದೆ ಕೆಲವೊಂದು ವಿಶೇಷವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಮೋಸ್ಟ್ಲಿ ಇನ್ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಗಿಲ್ಟಿ, ಪ್ಲೀ ಆಫ್ ಗಿಲ್ಟಿ. ಪ್ಲೀ ಆಫ್ ಗಿಲ್ಟಿನೇ ಒಂದು ವಿಶೇಷ ಚಾಪ್ಟರ್ ಇದೆ. ಅದಕ್ಕೆ ನಾನು ಒಂದ್ಸಲ ನೀವು ಬೇರೆ ಆಕ್ಟ್ನ ಒಂದ್ಸಲ ಕಣ್ಣು ಹಾಯಿಸೋದು ಒಳ್ಳೆಯದು. ನೋಡಿ, ನಾನು ಇಲ್ಲಿ ನಿಮಗೆ ಈಗಾಗಲೇ ಹೇಳ್ದಂಗೆ, ಸೊ ದಿಸ್ 283 ಇಂದ ದೇರ್ ಆರ್ ಸಪರೇಟ್ ಚಾಪ್ಟರ್ಸ್. ದೇರ್ ಆರ್ ಸಮ್ಮರಿ ಟ್ರಯಲ್ಸ್. 283 ಇಂದ ನಮ್ಗೆ ಏನಿದಾವೆ, ದೇರ್ ಆರ್ ಸಮ್ಮರಿ ಟ್ರಯಲ್ಸ್ ಓನ್ಲಿ. ದೇರ್ ಆರ್ ಸಮ್ಮರಿ ಟ್ರಯಲ್ಸ್. ದಿಸ್ ಈಸ್ ಸಮ್ಮರಿ ಟ್ರಯಲ್. ಇದಕ್ಕಿಂತ ಮೊದಲು ನಾವು ಡಿಸ್ಕಸ್ ಮಾಡಿದ್ದು, ವಿ ಹ್ಯಾವ್ ಡಿಸ್ಕಸ್ಡ್ summoners cases. This is the heading of summoners case. I will show you the summoners case. Yes. Trial of chapter 11. Trial of summoners cases. This I have completed. Summoners cases. Then before this you will find the trial of warrant cases. The trial of warrant cases. Yes. Trial of warrant cases. This is chapter 10. Trial of warrant cases. Chapter 10, warrant cases. It has got part A, part B. Part A, part B. Part A, police report. Part B is other than police report. That we have studied. Then before this comes the sessions trial. So all these trials as per the code only I have discussed with. See, chapter 19. Chapter 19 talks about the trial before court of session. Trial before court of session ಅಥವಾ ಸೆಷನ್ ಕೋರ್ಟ್. ಇದನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ಟ್ರಯಲ್ ಬಿಫೋರ್ ಸೆಷನ್ಸ್ ಕೋರ್ಟ್ ಬರಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅಂದ್ರೆ ಒಂದು ಡಾನ್ಸ್ ಸ್ಟಾರ್ಟ್ ಆಗೋದು ಪ್ರೋಗ್ರಾಮು ವಾರಂಟ್ ಕೇಸಲ್ಲಿ. ಆ ವಾರಂಟ್ ಕೇಸ್ನಿಂದ ಅಲ್ಲೇ ಮುಗಿಬಹುದು. ಅವು ವಾರಂಟ್ ಕೇಸ್ ಇಲ್ಲಪ್ಪ ನಮಗೆ ಬರಲ್ಲ, ನೀವು ಇಲ್ಲಿ ಹೋಗ್ರಿ ಮೇಲೆ ಅಂತ ಹೇಳಿ ಕಳಿಸ್ಬೋದು. ಸೊ ದಟ್ಸ್ ಆಲ್ ದೀಸ್ ಸೆಕ್ಷನ್ಸ್ ಐ ಹ್ಯಾವ್ ಎಫೆಕ್ಟಿವ್ಲಿ ಕಂಪ್ಲೀಟೆಡ್ ಇನ್ ಯುವರ್ ಸಿಲೆಬಸ್, ಇನ್ ಯುವರ್ ಪ್ರಿಸೀಡಿಂಗ್ ವಿಡಿಯೋಸ್ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋದ ಏನು ನೋಟ್ಸ್ ಇದೆ ಆ ನೋಟ್ಸನ್ನು ಕೂಡ ನಾನೇನು ಮಾಡ್ತೀನಿ, ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಪರೀಕ್ಷೆಯ ತಯಾರಿಯಲ್ಲಿ ನೀವಿರುವುದರಿಂದ ಇನ್ನೂ ಹೆಚ್ಚು ಸಾಧ್ಯ ನನಗನ್ಸಿದ ಮಟ್ಟಿಗೆ ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಯೂನಿಟ್ 3 ಬಿಫೋರ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಪರೀಕ್ಷೆಗಿಂತ ಮೊದಲು ಯೂನಿಟ್ 3 ಅಂತೂ ಖಂಡಿತ ಮುಗಿಸ್ತೀನಿ. ಯೂನಿಟ್ 4 ನೋಡೋಣ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಟ್ ಯೂನಿಟ್ 3 ಖಂಡಿತ ಮುಗಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.